ಫ್ರೆಂಡ್ಸ್, ನ್ಯೂಸ್ಗೆ ಸ್ವಾಗತ. ಹೇಳ್ತಾ ಭಾರ್ಗವಿ LLB ಸೋಮವಾರ ಸಂಚಿಕೆನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏನಾಯಿತು ಅಂತಂದು ಕೊನೆಗೂ ಇಲ್ಲಿ ಅವರ ಒಂದು ಮಾವನಾದ JP ಪಾಟೀಲ್ ಅವರು ಇಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತಂದು ಸಾಬೀತು ಮಾಡೇ ಬಿಟ್ಲು ಭಾರ್ಗವಿಯವರು. ಇಲ್ಲಿ JPನ ನಿರಪರಾಧಿ ಮಾಡಿಬಿಟ್ಟು ಇಲ್ಲಿ ಬಿಡುಗಡೆ ಮಾಡಿ ಇಲ್ಲಿ ಗಾಯತ್ರಿ ದೇವಿನ ಆಲಿಯಸ್ ಗಂಗಾ ಅನ್ನೋ ಸತ್ಯ ಇವಾಗ ಗೊತ್ತಾಗೇ ಬಿಡ್ತು. ಇಲ್ಲಿ ಸೋಮವಾರದ ಒಂದು ಸಂಚಿಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಭಾರ್ಗವಿ ತನ್ನ ಒಂದು ಮಾತನ್ನು ಇಲ್ಲಿ ಪಾರ್ಥಗೆ ಕೊಟ್ಟಂತ ಮಾತು ಉಳಿಸ್ಕೊಂಡ್ಲೇ ಬಿಟ್ಲು. ಕೊನೆಗೂ ಇಲ್ಲಿ ಭಾರ್ಗವಿಯವರು ಮನೆ ಸೊಸೆ ಅಂತಂದು ಒಪ್ಕೊಂತ ಸಂದರ್ಭ ಇವಾಗ ನಿರ್ಮಲಾ ಅವ್ರದ್ದು ಆಗೇ ಬಿಡ್ತು. ಏನಾಯ್ತು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ನೀವು ಸಬ್ಸ್ಕ್ರೈಬರ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಅರ್ಜುನ್ ಮತ್ತು ನಿರ್ಮಲಾ ಮತ್ತು ಸಾಕ್ಷಿ ಅವರು, ಬೃಂದ ಅವರು ಎಲ್ಲರೂ ಮನೆಯಲ್ಲಿ ಇರ್ತಾರೆ. ಮನೆಯಲ್ಲಿ ಇರುವಾಗ ಇಲ್ಲಿ ಕೋರ್ಟಿಂದ ಆದೇಶ ಹೊರಡಿಸಿರ್ತಾರೆ. ಅದಕ್ಕೆ ಆಫೀಸರ್ ಬರ್ತಾರೆ. ಇಲ್ಲಿ ಎಲ್ಲನೂ ಎನ್ಕ್ವೈರಿ ಮಾಡೋಕೆ ಅಂತಂದು ಸೀಸ್ ಮಾಡೋಕೆ ಅಂತಂದು ಬಂದಿರ್ತಾರೆ. ನೀವು ಯಾಕೆ ಬಂದ್ರಿ ಅಂದಾಗ ಅರ್ಜುನ್ ಅವರು ಕೇಳ್ತಾರೆ, ಇಲ್ಲ ಇವಾಗ ಇಯರಿಂಗ್ಸ್ ಆಗ್ತಾ ಇದೆ ಅಲ್ವಾ, ನಿಮ್ಮ ಒಂದು ಕೋರ್ಟ್ ಕೇಸ್ ನಡೆಯುವವರೆಗೂ ಕೂಡ ನೀವು ಯಾವುದೇ ಥರನಾದ ದುಡ್ಡು ಮತ್ತು ಒಡವೆಯನ್ನು ಮಾರಾಟ ಮಾಡಬಾರ್ದು, ಅದು ಅಂಡರ್ ಕವರ್ ಗೌರ್ಮೆಂಟ್ಗೆ ಅಂಡರ್ಗೆ ಹೋಗಬೇಕು ಅಂದಾಗ ನಮ್ಮ ಹತ್ರ ಯಾವುದೇ ದುಡ್ಡು ಇಲ್ಲ ಆಫೀಸರ್, ನೀವು ತಪ್ಪು ಅಡ್ರೆಸ್ಗೆ ಬಂದಿದ್ದೀರಾ ಅಂತಂದು ಅರ್ಜುನ್ಗೆ ಹೇಳ್ತಾರೆ. ನಾವು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇವೆ, JP ಅವರ ಮನೆ ಅಲ್ವಾ, ಕ್ರಿಮಿನಲ್ ಲಾಯರ್ನವರ ಮನೆ ಅಲ್ವಾ ಅಂದಾಗ ಹೌದು ಅಂದಾಗ ಇವ್ರದ್ದೇ ಒಂದು ಕೇಸ್ ಒಂದು ಇಯರಿಂಗ್ಸ್ ಆಗೋವರೆಗೂ ನೀವು ಯಾವುದೇ ಥರನಾದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತು ದುಡ್ಡಿನ ವ್ಯವಹಾರ ಯಾವುದೇ ಥರನಾಗಿ ಮಾಡಬಾರ್ದು ಅಂತಂದು ಕೋರ್ಟ್ ಆದೇಶ ಹೊರಡಿಸಿದೆ. ಅದಕ್ಕೋಸ್ಕರ ನಮ್ಮ ಒಂದು ಕೆಲಸ ಮಾಡೋಕ್ಕೆ ಬಿಡಿ ಅಂತಂದಾಗ ಬೃಂದ ಅವರು ಮತ್ತು ಸಾಕ್ಷಿ ಅವರು ಹೇಳ್ತಾ ಇರ್ತಾರೆ, ಏನಿದು ಅರ್ಜುನ್ ಏನು ಆಗ್ತಾ ಇದೆ, ಹಾಗಾದರೆ ಇಲ್ಲಿ ಮತ್ತೆ JP ನಮ್ಮ ಮಾವ ಇವಾಗ ಜೈಲಿಂದ ಬಿಡುಗಡೆ ಆಗಲ್ವಾ, JP ಮಾವ ಇವಾಗ ಶಿಕ್ಷೆ ಅನುಭವಿಸ್ಬೇಕಾ, ಇಲ್ಲಿ ನೋಡು ಅರ್ಜುನ್ ನೀನೇ ನೋಡು, ಭಾರ್ಗವಿಯಿಂದಾಗಿ ಎಷ್ಟೆಲ್ಲ ಆಯಿತು, ಮೊನ್ನೆ ತಾನೇ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಯಿತು, ಎಲ್ಲ ಬ್ಯಾಂಕ್ ಅಕೌಂಟ್ ದುಡ್ಡು ಕೂಡ ಇಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ. ಆಮೇಲೆ ಇತ್ತ ಕಡೆ ಇವಾಗ ಈ ಥರ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಒಡವೆನೂ ಕೂಡ ಇಲ್ಲ, ಒಡವೆ ಸ್ವಲ್ಪ ಅಮೌಂಟೂ ಇಲ್ಲ ಅಂದಾಗ ನಾವು ಎಷ್ಟಿದೆ ಅಷ್ಟು ತೊಗೊಂಡು ಹೋಗ್ತೀವಿ ಅಂದಾಗ ಮನೆಯಲ್ಲಿರುವಂಥ ಒಡವೆ ಎಲ್ಲ ದುಡ್ಡು ತೆಗೆದುಕೊಂಡು ಹೋದರು. ಆಮೇಲೆ ಸಾಕ್ಷಿಯವರು ಹೇಳ್ತಾರೆ, ನಾ ಇಷ್ಟು ದಿವಸ ಕಷ್ಟಪಟ್ಟಿದ್ದಂಥ ಒಡವೆ ಆದರೂ ಇಟ್ಟಿದ್ದೆ, ಬಚ್ಚಿಟ್ಟಿದ್ದೆ, ಅದನ್ನು ಕೂಡ ಕಿತ್ಕೊಂಡು ಹೋದರು. ಆಮೇಲೆ ನಾನು ಇವಾಗ ಏನು ಹಾಕೋಲಿ, ಎಲ್ಲ ಬೀದಿ ಭಿಕ್ಷುಕರ ಥರ ಆಗ್ಬಿಟ್ವಲ್ಲ, ಖಾಲಿ ಮನೆಯಲ್ಲಿ ಏನು ಮಾಡೋದು ಅಂದಾಗ ಬೃಂದ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಈ ಒಂದು ಹಾಳು ಮನೆಯಲ್ಲಿ ಇರೋಕ್ಕಿಂತ ಮುಂಚೆ ನಾನು ಭಿಕ್ಷೆ ಬೇಡಿ ತಿನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲೇ ಭಾರ್ಗವಿ, ಎಲ್ಲ ನಿಂದೆಲ್ಲ ಭಾರ್ಗವಿ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, JP ಮಾವನ್ನ ಯಾವುದೇ ತಪ್ಪು ಮಾಡಿಲ್ಲ ಅಂತಂದು ಹೇಳಿದ್ರು ಕೂಡ ನೀನು ಈ ಥರ ಶಿಕ್ಷೆ ಇಲ್ಲಿ ಏನೇನೋ ಪ್ಲ್ಯಾನ್ ಮಾಡಿ ಇಲ್ಲಿ ಶಿಕ್ಷೆ ಮಾಡಿಸ್ತಾ ಇದೀಯಾ, ನಮ್ಮನ್ನ ಒಂದು ಲೈಫೇ ಹಾಳು ಮಾಡ್ತಾ ಇದೀಯಾ ಭಾರ್ಗವಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತಂದು ಬೃಂದ ಅವರು ಹೇಳ್ತಾರೆ. ಆಮೇಲೆ ಅರ್ಜುನ್ ಅವ್ರಿಗೆ ನಂಬಿಕೆ ಇದೆ, ಏನೇ ಆದರೂ ಭಾರ್ಗವಿ ನಮ್ಮ ಡ್ಯಾಡ್ನ ಬಿಡಿಸ್ಕೊಂಡು ಬರ್ತಾನೆ ಅಂದಾಗ ನಿರ್ಮಲ ಅವ್ರು ಹೇಳ್ತಾರೆ, ಅರ್ಜುನ್ ಇವಾಗಾದರೂ ನೋಡು ಇಲ್ಲಿ ಭಾರ್ಗವಿ ಹಾಗಾದರೆ ಕೋರ್ಟ್ನಲ್ಲಿ ಏನೋ ಆಗಿದೆ, JP ವಿರುದ್ಧನೇ ಮತ್ತೆ ಕೇಸ್ ಇಲ್ಲಿ RK ಅವರು ವಿನ್ ಆಗಿದ್ದಾರೆ, ಶಕ್ತಿ ಪ್ರಸಾದ್ ಅವರು ಅಪಾಯಿಂಟೆಡ್ ಲಾಯರ್ ಕ್ರಿಮಿನಲ್ ಇಲ್ಲಿ ದುಬೈಲಿಂದ ಕರೆಸಿದ್ದಾರೆ ಅಲ್ವಾ, ಬಾಂಬೆಲಿಂದ. ಅದಕ್ಕೆ ನಾನು ಹೇಳ್ತಾ ಇರೋದು, ಭಾರ್ಗವಿನ ಯಾಕೆ ಕಳಿಸಿದೆ, ನಾವು ಕೂಡ ಬೇರೆ ಲಾಯರ್ನ ನಾವು ಹುಡ್ಕೋಬೋದಿತ್ತು, ನಿನ್ನ ನಂಬ್ಕೊಂಡು ಭಾರ್ಗವಿನ ಕೇಸ್ಗೆ ಕಳಿಸಿದೆ, ಇವಾಗ ನೋಡು ಮತ್ತೆ JP ಜೈಲಿಗೆ ಸೇರುವಂಥ ಸಂದರ್ಭ ಬಂದೇ ಬಿಡ್ತು, ನೀನೇನೋ ನಂಬಿಕೆ ಇಟ್ಟೆ, ಆದರೆ ಭಾರ್ಗವಿಯವರು ಅವರು ಮೋಸದ ಆಟದಿಂದ ಗಾಯತ್ರಿ ದೇವಿಗೆ ಸಪೋರ್ಟ್ ಮಾಡಿದ್ರು, ನೀನೇ ಇದರಲ್ಲೇ ತಿಳ್ಕೊ ಅಂತಂದು ಇಲ್ಲಿ ನಿರ್ಮಲಾ ಅವರು ಅರ್ಜುನ್ಗೆ ಹೇಳ್ತಾರೆ. ಇಲ್ಲ ಮಾಮ್, ನಾನು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ನಾನು ಹೆಂಡತಿ ಅನ್ನೋ ಸ್ಥಾನದಿಂದಾಗಿ ಈ ಒಂದು ಕೇಸ್ ಕೊಟ್ಟಿಲ್ಲ, ಭಾರ್ಗವಿಯವರು ಒಂದು ಕೇಸ್ ತೆಗೆದುಕೊಂಡಾಗ ಹೇಗೆಲ್ಲ ನಿಭಾಯಿಸ್ತಾರೆ ಅಂತಂದು ನಾನು ಎಲ್ಲ ನೋಡಿದ್ದೀನಿ, ಸಾಕ್ಷಿನೂ ಕೂಡ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ನೀವೇನೂ ಯೋಚನೆ ಮಾಡಬೇಡಿ, ಆ ಒಂದು ಕೋರ್ಟ್ನಲ್ಲಿ ನಮ್ಮ ಡ್ಯಾಡ್ ಇವತ್ತು ನಿರಪರಾಧಿ ಅಂತಂದು ಮನೆಗೆ ಬಂದೇ ಬರ್ತಾರೆ, ನನ್ನ ಮೇಲೆ ನಂಬಿಕೆ ಇಡಿ ಅಂತಂದು ಅರ್ಜುನ್ ಅವರು ಹೇಳ್ತಾರೆ. ಇತ್ತ ಕಡೆ ಕೋರ್ಟ್ ಹಿಯರಿಂಗ್ಸ್ನಲ್ಲಿ ಇಲ್ಲಿಗೆ ಎಲ್ಲ ಸಾಕ್ಷಿ ಸಮೇತ ಭಾರ್ಗವಿಯವರು ಪ್ರೂಫ್ ಸಮೇತ ತಂದಿರ್ತಾರೆ. ಯುವರ್ ಆನರ್, ಇವಾಗ ಕೇಸ್ ಸ್ಟಾರ್ಟ್ ಮಾಡೋಣ ಅಂದಾಗ ಇವಾಗ ಇನ್ನೇನು 5 ನಿಮಿಷಗಳ ಕಾಲ ಸಾಕ್ಷಿ ಬರ್ತದೆ ಯುವರ್ ಆನರ್, ಯಾರು ಗಂಗಾ ಅಂತಂದು ಇಲ್ಲಿ ನವಮಿ ಟ್ರಸ್ಟ್ನ ಗಂಗಾ ಓನರ್ ಯಾರು ಅಂತಂದು ಸಾಬೀತಾಗುತ್ತದೆ, ನೀವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂತಂದಾಗ ಇದು ಎಲ್ಲನೂ ಕರೆಕ್ಟ್ ಅಂತಂದು ಜಡ್ಜ್ ಅವರು ಹೇಳ್ತಾರೆ. ಆಮೇಲೆ ಇಲ್ಲಿ ಗಾಯತ್ರಿ ದೇವಿನ ಸ್ವಲ್ಪ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು, ಇಲ್ಲಿ
ಅದಕ್ಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್ ಅಂದಾಗ ಕರೆಕ್ಟ್ ಅಂತಾರೆ. ಆಮೇಲೆ ಇಲ್ಲಿ ಗಾಯತ್ರಿ ದೇವಿಯವರು ಬಂದ ತಕ್ಷಣ ನಮಸ್ತೆ ಯುವರ್ ಆನರ್, ನನ್ನ ಹೆಸರು ಗಾಯತ್ರಿ ದೇವಿ ಅಂದಾಗ ನಾನು ನಿಮ್ಮ ಮುಂದೆ ಕೆಲವಷ್ಟು ಪ್ರಶ್ನೆಗಳು ಕೇಳ್ತೀನಿ, ನೇರವಾಗಿ ಉತ್ತರ ಹೇಳಿ ಅಂದಾಗ ಹೌದು ಏನು ಕೇಳಿ ಅಂದಾಗ ನಿಮ್ಮ ಹೆಸರು ಏನು, ನಿಜವಾದ ಹೆಸರು ಏನು ಅಂದಾಗ ಗಾಯತ್ರಿ ದೇವಿ ಅಮ್ಮ. ಯಾಕಮ್ಮ ಅಂತಂತಾರೆ. ನಿಮ್ಮದೇ ಬೇರೆ ಯಾವುದೇ ಹೆಸರು ಇಲ್ವಾ ಅಂದಾಗ ಯಾವುದೂ ಇಲ್ಲ, ಗಾಯತ್ರಿ ದೇವಿನೇ ಅಂತಂತಾರೆ. ಆಮೇಲೆ ಇಲ್ಲಿ ನವಮಿ ಟ್ರಸ್ಟ್ಗೂ ನಿಮಗೂ ಸಂಬಂಧ ಇದೆಯಾನ ಅಂದಾಗ ಒಂದು ಸ್ವಲ್ಪನೂ ಸಂಬಂಧ ಇಲ್ಲ, ನಾನು ನವಮಿ ಟ್ರಸ್ಟೇ ನೋಡಿಲ್ಲ, ಎಲ್ಲನೂ ನನ್ನ ಗಂಡನಾದಂಥ JPನೇ ನಡೆಸ್ಕೊಂಡು ಹೋಗ್ತಿದ್ದ. ಹೆಣ್ಮಕ್ಳು ಯಾವಾಗಲೂ ಮನೆಯ ಒಳಗೆ ಇಡಬೇಕು, ಮನೆ ಕೆಲಸದ ಮಾತ್ರ ಇರಬೇಕು, ಬೇರೆದವರ ಹಣದ ಒಂದು ಆಸೆ ಮತ್ತು ಬೇರೆದು ಎಲ್ಲೂ ಹೋಗಬಾರ್ದು ಅಂತಂದು ನನ್ನ ಗಂಡನೇ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇರ್ತಿದ್ದೆ, ಯಾವುದೇ ಒಂದು ಟ್ರಸ್ಟ್ ಆಗಲಿ ನಂದು ಗಾಯತ್ರಿ ದೇವಿ ಮನೆ ಕೆಲಸ ಮಾಡಿಬಿಟ್ಟು ನಾನು ಮನೆಯಲ್ಲೇ ಇರ್ತಿದ್ದೆ ಅಂದಾಗ ಯುವರ್ ಆನರ್ ಈ ಒಂದು ನೋಟ್ನ ಪಾಯಿಂಟ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದಿನ ಒಂದು ಕ್ವಶನ್ ಇನ್ವೆಸ್ಟಿಗೇಷನ್ ಮಾಡುವ ಅಂಥ ಸಂದರ್ಭದಲ್ಲಿ ಈ ಒಂದು ಇಷ್ಟೆಲ್ಲ ಪಾಯಿಂಟ್ಸ್ಗಳು ನಿಮಗೆ ಸಹಾಯ ಆಗುತ್ತೆ ಅಂದಾಗ ಎಲ್ಲನೂ ಇದು ಮಾಡ್ತಾರೆ. ಆಮೇಲೆ ನಿಮಗೆ ಮತ್ತು ಇಲ್ಲಿ ನವಮಿ ಟ್ರಸ್ಟ್ಗೆ ಯಾವುದೇ ಥರನಾದ ಸಂಬಂಧ ಇಲ್ಲ ಅಂದಾಗ ಯಾವುದೇ ಥರನಾದ ಸಂಬಂಧ ಇಲ್ಲಮ್ಮ, ನಾನು ಯಾಕೆ ಇಲ್ಲಿ ನನ್ನ ಗಂಡ ಇರುವಾಗ ಈ ಥರ ನಾನು ಬೇರೆ ಒಂದು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡೋದು, ಆರ್ಗನ್ಸ್ನ ಒಂದು ಇದು ಮಾಡೋದು, ಬಿಸ್ನೆಸ್ ಮಾಡೋದು, ಲ್ಯಾಂಡ್ ಮಾಡೋದು ನನಗೇನು ಗೊತ್ತಿಲ್ಲಮ್ಮ, ನಾನು ನನ್ನ ಮನೆ ಆಯಿತು, ನನ್ನ ಮಕ್ಕಳಾಯಿತು ಅಂತಂದು ಆರಾಮಾಗಿದ್ದೀನಿ, ಎಲ್ಲನೂ JPನೇ ನೋಡ್ಕೊತಾನೆ, JPಗೆ ಗೊತ್ತು ಎಲ್ಲ ನವಮಿ ಟ್ರಸ್ಟ್ನ ಒಂದು ಎಲ್ಲನೂ ಕೂಡ ಅವನೇ ನೋಡ್ಕೊತಾನೆ, ನನಗೆ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ ಅಂತಂದು ಇಲ್ಲಿ ಗಾಯತ್ರಿ ದೇವಿ ಹೇಳ್ತಾರೆ. ಯುವರ್ ಆನರ್ ಇವಾಗ ಇನ್ವೆಸ್ಟಿಗೇಷನ್ ಮುಗೀತು, ಇವಾಗ ಸಾಕ್ಷಿ ತರಿಸುವಂಥ ನಿಮಗೆ ವಿನಂತಿ ಮಾಡಿಸ್ಕೊಳ್ತೀನಿ ಅಂದಾಗ ಓಕೆ ಅಂತಂದು ಜಡ್ಜ್ ಅವರು ಹೇಳಿದಾಗ ಇವಾಗ ಯುವರ್ ಆನರ್ ಇಲ್ಲಿ ಸಾಕ್ಷಿಯವರಿಗೆ ಇಲ್ಲಿ ಜೀವಾವಧಿ ಬೆದರಿಕೆ ಇದೆ, ಅವರು ಬಂದರೆ ಜೀವಕ್ಕೆ ಅಪಾಯ ಅಂತಂದು ನಾನು ಕಾನ್ಫರೆನ್ಸ್ ವಿಡಿಯೋ ಕಾಲ್ ಮುಖಾಂತರ ಅವರ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನವಮಿ ಟ್ರಸ್ಟ್ನ ಓನರ್ ಯಾರು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾರು, ಇದನ್ನೆಲ್ಲ ದಂಧೆನ ನಡೆಸ್ಕೊತಿರೋದು ಯಾರು, ಏನು ಫುಲ್ ಡೀಟೇಲ್ಸ್ ನಿಮ್ಮ ಮುಂದೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೇನೆ ಯುವರ್ ಆನರ್. ಇದರಲ್ಲಿ ಎಲ್ಲ ಪ್ರೂಫ್ ಸಮೇತ ಎಲ್ಲ ಡಾಕ್ಯುಮೆಂಟ್ಸ್ ಸಾಕ್ಷಿ ಸಮೇತ ಇದೆ. ಆದರೂ ಕೂಡ ಇಲ್ಲಿ ವಿಡಿಯೋ ಕಾಲ್ ಮುಖಾಂತರ ಒಬ್ಬರನ್ನ ಇಲ್ಲಿ ಜೀವಾವಧಿ ಇರೋ ಥರ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಆಗ್ತೇನೆ, ಸೆಟ್ ಮಾಡ್ಬೋದಾ ಅಂದಾಗ ಓಕೆ ಮಾಡಮ್ಮ ಅಂತಂದು ಭಾರ್ಗವಿಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ವಿಡಿಯೋ ಕಾಲ್ ಮುಖಾಂತರ ಇಲ್ಲಿ ಗಾಯತ್ರಿ ದೇವಿಗೆ ತುಂಬ ಶಾಕ್ ಆಗುತ್ತದೆ. ಯಾರಿರ್ಬೋದು, ಯಾರು ಕೂಡ ನಾನು ಇನ್ನೂವರೆಗೂ ನವಮಿ ಟ್ರಸ್ಟ್ನಲ್ಲಿ ಇರುವಂಥ ಕೆಲಸದವ್ರನ್ನ ಎಲ್ಲರನ್ನೂ ಸಾಯಿಸಿದ್ದೀನಿ, ಯಾರಿರ್ಬೋದು, ಈ ಒಂದು ಕೇಸ್ ಎಲ್ಲಿಗೆ ಹೋಗ್ತಾ ಇದೆ ಅಂದಾಗ ವಿಡಿಯೋ ಕಾಲ್ ಮುಖಾಂತರ ನಮಸ್ತೆ ಜಡ್ಜ್ ಯುವರ್ ಆನರ್ ಅಂದಾಗ ಪದ್ಮನಾಭ್ JP ಅವರು ತುಂಬ ಖುಷಿ ಪಡ್ತಾರೆ. ಪದ್ಮನಾಭ್ ನೀ ಇನ್ನೂ ಜೀವಂತವಾಗಿ ಇದೆಯಾ ಅಂದಾಗ ಗಾಯತ್ರಿ ದೇವಿ ಅವರನ್ನು ನೋಡಿ ಶಾಕ್ ಆಗಿಬಿಡ್ತಾರೆ, ಒಂಥರ ಸಡನ್ನಾಗಿ ಶಾಕ್ ಆಗಿಬಿಡ್ತಾರೆ. ಏನಿದು, ನಾನು ಎಲ್ಲರನ್ನೂ ಸಾಯಿ ಹಿಡಿದಿದ್ದೇನೆ, ಆದರೆ ಪದ್ಮನಾಭವನ್ನ ಯಾಕೆ ಬಿಟ್ಬಿಟ್ಟೆ, ಅವನು ಸತ್ತೋಗಿದ್ದಾನೆ ಅಂತಂದು ಕೆಲವು ವರ್ಷಗಳ ಹಿಂದೆನೇ ಆಗಿದೆ ಅಲ್ವಾ ಅಂದಾಗ ಆಮೇಲೆ ಇಬ್ಬರು JP ಅವರು ಖುಷಿ ಪಡ್ತಾರೆ. ಇಲ್ಲಿ ಗಾಯತ್ರಿ ದೇವರು ಶಾಕ್ ಆಗ್ತಾರೆ, ಶಕ್ತಿ ಪ್ರಸಾದ್ ಅಂತೂ ಫುಲ್ ಶಾಕ್ ಆಗಿಬಿಡ್ತಾರೆ. ಆಮೇಲೆ ಇಲ್ಲಿ ಯುವರ್ ಆನರ್ ನಮಸ್ತೆ ಯುವರ್ ಆನರ್, ನನ್ನ ಒಂದು ಜೀವಾವಧಿ ಬೆದರಿಕೆ ಇದೆ, ನಾನು ಇನ್ನೂವರೆಗೂ ನಾನು ಬದುಕಿಲ್ಲ ಅನ್ನೋ ಸತ್ಯ ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ತಿಳಿದಿದೆ. ನನ್ನ ಒಂದು ಜೀವಾವಧಿ ಬೆದರಿಕೆಯಿಂದ ನಾನು ಸಾಕಷ್ಟು ವರ್ಷಗಳ ಹಿಂದೆನೇ ನಾನು ತಲೆ ಮರೆ ಮಾಚ್ಕೊಂಡು ಜೀವಿಸ್ತಾ ಇದ್ದೆ ಅಂತಂದಾಗ ಇದನ್ನೆಲ್ಲ ಗಾಯತ್ರಿ ಇಲ್ಲಿ ನವಮಿ ಟ್ರಸ್ಟ್ನಲ್ಲಿ ಸ್ಟಾರ್ಟಿಂಗ್ಲಿಂದ ಹಿಡಿದು ಬಿಸ್ನೆಸ್ ಮಾಡೋವರೆಗೂ ಇಲ್ಲಿವರೆಗೂ ನಾನೇ ಅಕೌಂಟ್ ಇದ್ದೆ, ಅದೆಲ್ಲ ಆಗುವಂಥ ಕೆಲಸಗಳು ಯಾರು ಮಾಡ್ತಾಯಿದ್ರು ಏನು ಅಂತಂದು ಫುಲ್ ಡೀಟೇಲ್ಸ್ ನನಗೆಲ್ಲ ಗೊತ್ತು ಯುವರ್ ಆನರ್ ಅಂದಾಗ ಹೌದಾ. ಇವಾಗ ಭಾರ್ಗವಿರು ಹೇಳ್ತಾರೆ, ಇಲ್ಲಿ JP ಅವರು ಇದ್ದಾರೆ, JP ಪಾಟೀಲ್ ಅವರು ಇದ್ದಾರೆ, ಈ ಕಡೆ ಗಾಯತ್ರಿ ದೇವಿಯವರು ಇದ್ದಾರೆ. ನವಮಿ ಟ್ರಸ್ಟ್ನ ಎಲ್ಲ ಒಂದು ದಂಧೆ ಆಗಲಿ, ಎಲ್ಲ ಒಂದು ಟ್ರಾನ್ಸಾಕ್ಷನ್ ಆಗಲಿ, ಈ ಒಂದು ದಂಧೆ ಸಂಸ್ಥೆಯನ್ನು ನಡೆಸ್ಕೊಂಡ ವ್ಯಕ್ತಿ ಯಾರು, JP ಪಾಟೀಲ್ನ ಅಥವಾ ಗಾಯತ್ರಿ ದೇವಿನ ಅಂತ ಹೇಳಿದಾಗ ಇಲ್ಲಿ ಪದ್ಮನಾಭ ಅವರು ಇದನ್ನೆಲ್ಲ ನಡೆಸ್ಕೊತಾ ಇರೋದು ನಮಗೆ ಯಾವುದೇ ಡೌಟ್ ಇಲ್ಲ, ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನೆ ಅಂದಾಗ ಯುವರ್ ಆನರ್ ದಿಸ್ ಈಸ್ ಪಾಯಿಂಟ್ ಈಸ್ ನೋಟ್ ಮಾಡ್ಕೊಳ್ಳಿ, ಗಾಯತ್ರಿ ದೇವಿನೇ ಗಂಗಾ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾ ಇದೆ. ಆಲ್ರೆಡಿ ನಾನು ಸಾಕ್ಷಿ ಸಮೇತವಾಗಿ ಪ್ರೂಫ್ ಮಾಡಿದ್ದೇನೆ. JP ಪಾಟೀಲ್ಗೂ ಯಾವುದೇ ಥರನಾದ ನವಮಿ ಟ್ರಸ್ಟ್ ಇದೆಯೇ ಅಂತ, ಈ ಒಂದು ಟ್ರಸ್ಟ್ನಲ್ಲಿ ಈ ಥರ ದಂಧೆ ಇದೆ, ಸ್ಮಗ್ಲರ್ ಇದೆ, ಲ್ಯಾಂಡ್ ಇದೆ, ಆರ್ಗನ್ಸ್ ಮಾಡ್ತಾರೆ ಅಂತಂದು ಯಾವುದೇ ರೀತಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಂದಾಗ
ಹೌದು ಯುವರ್ ಆನರ್, ಜೆ ಪಿ ಪಾಟೀಲ್ ಅವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರೀ ಸಹಿ ಮಾಡ್ತಿದ್ರು. ಈ ಒಂದು ಸಂಸ್ಥೆ ಮಕ್ಕಳನ್ನ ಏನೂ ಕೇಳ್ತಾ ಇರಲಿಲ್ಲ, ಬರೀ ಸಹಿ ಮಾಡ್ತಿದ್ರು, ಹೋಗ್ತಾ ಇರ್ತಿದ್ರು. ಇದನ್ನೆಲ್ಲ ನಿಭಾಯಿಸ್ತಾ ಇರೋದು ಶಕ್ತಿ ಪ್ರಸಾದ್ ಹಾಗೂ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನೇ. ನನಗೆಲ್ಲ ಗೊತ್ತು, ಅಕೌಂಟ್ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಇಲ್ಲಿ ಟ್ರಾನ್ಸಾಕ್ಷನ್ ಆಗೋದು ಯಾರ ಅಕೌಂಟ್ಲಿಂದ ಯಾರ ಅಕೌಂಟ್ಗೆ ಹೋಗ್ತಾ ಇದೆ, ಇಲ್ಲಿ ಹೊರದೇಶದಿಂದ ಬರುವಂಥ ಹಣ ಎಲ್ಲಿಗೆ ಹೋಗ್ತಾ ಇತ್ತು, ಇಲ್ಲಿ ದಂಧೆನೂ ಕೂಡ ಸ್ಮಗ್ಲಿಂಗ್ ಮಾಡ್ತಿದ್ರು. ಅದರ ಚಿಕ್ಕ ಚಿಕ್ಕ ಮಕ್ಕಳನ್ನು ಒಂದು ಪಾರ್ಟ್ಸ್ ಮಾಡ್ತಾ ಇದ್ರು, ಸಣ್ಣ ಮಕ್ಕಳನ್ನ ಒಂದು ಹೆಣ್ಮಕ್ಳನ್ನ ಮಾರಾಟ ಮಾಡ್ತಿದ್ರು. ಇಷ್ಟೆಲ್ಲ ದಂಧೆ ಗಂಗಾನೇ ಮಾಡ್ತಿದ್ರು ಅಲಿಯಾಸ್ ಗಾಯತ್ರಿ ದೇವಿ ಅಂದಾಗ, ಯುವರ್ ಆನರ್ ನೋಡಿ, ಯುವರ್ ಆನರ್ ಇಷ್ಟೆಲ್ಲ ಮಾಡ್ತಾ ಇರೋದು ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನೇ. ಇದು ಒಂದು ಕೇಸ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಜೆ ಪಿ ಪಾಟೀಲ್ದು. ಇವಾಗ ಅದ್ರ ಸತ್ಯ ಗೊತ್ತಾಯ್ತಾ ಅಂದಾಗ ಆವಾಗ ಜಡ್ಜ್ ಅವರು ಕೇಳ್ತಾರೆ, ಇವಾಗ ಏನು ಹೇಳ್ತಿದೆಯಾ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅಂದಾಗ, ಯುವರ್ ಆನರ್ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಹೆಣ್ಮಗಳಾಗಿ ನಾನು ಇಷ್ಟೆಲ್ಲ ಇಲ್ಲಿ ಬೇರೆದವ್ರನ್ನ ಇಲ್ಲಿ ದಂಧೆ ಮಾಡ್ತಾ ಇದ್ದೀನಿ, ಹೆಣ್ಮಕ್ಳು ದಂಧೆ ಮಾಡ್ತಿದ್ದೀನಿ ಅಂದಾಗ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ, ಸಾಕ್ಷಿ ಸಮೇತವಾಗಿ ಇವಾಗ ಪದ್ಮನಾಭ ಅವರೇ ಹೇಳ್ತಾ ಇದ್ದಾರೆ ಅಂದಾಗ, ಹೌದು ಯುವರ್ ಆನರ್ ಅಂತಂದು ಸತ್ಯವನ್ನು ಒಪ್ಕೊಂಡೇ ಬಿಡ್ತು. ಶಕ್ತಿ ಪ್ರಸಾದ್ಗೆ ಅರೆಸ್ಟ್ ವಾರೆಂಟ್ ಸಿಗುತ್ತೆ. ಆಮೇಲೆ ಇಲ್ಲಿ ಗಲ್ಲು ಶಿಕ್ಷೆಗೆ ಇಲ್ಲಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಅಷ್ಟೆಲ್ಲ ಇದ್ದವರು ಗಾಯತ್ರಿ ದೇವಿ 2 ಇಯರ್ಸ್ ಬ್ಯಾಕ್ಲಿಂದಲೇ ಆಕ್ಸಿಡೆಂಟ್ನಲ್ಲಿ ತೀರೋಗಿದ್ದಾರೆ. ಇದಕ್ಕೆ ಏನು ರೀಸನ್? ನೀವು ಸತ್ತೋಗಿದ್ದೀರಾ ಅಂತಂದು ಪ್ರೂಫ್ ಕೊಟ್ಟಿದ್ದಾರೆ, ಆಕ್ಸಿಡೆಂಟ್ ಪ್ರೂಫು, ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇವಾಗ ಸಬ್ಮಿಟ್ ಮಾಡಿದ್ದೇನೆ ಯುವರ್ ಆನರ್. ಇವಾಗ ಏನು ಹೇಳ್ತಾರೆ, ಗಾಯತ್ರಿ ದೇವಿ ಹೋದ ವರ್ಷನೇ ತೀರ್ಕೊಂಡು ಹೋಗಿದ್ದಾರೆ, ಅದೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡಿ ಅಂದಾಗ, ಇದಕ್ಕೇನು ಹೇಳ್ತಿದ್ದಾರೆ ಗಾಯತ್ರಿ ದೇವಿ ಅಂದಾಗ, ಅದು ಒಂದು ಸ್ವಲ್ಪ ಆಕ್ಸಿಡೆಂಟ್ ಇತ್ತು, ನೀವು ಬಂದು ಹೇಳ್ಬೋದಿತ್ತಲ್ಲ, ನಾ ಗಾಯತ್ರಿ ದೇವಿ ಇನ್ನೂವರೆಗೂ ಇದ್ದೀನಿ ಅಂದಮೇಲೆ ನಿಮಗೆ ಈ ಒಂದು ಗಂಗಾ ಟ್ರಸ್ಟ್ನ ಎಲ್ಲ ಒಂದು ಎಲ್ಲ ಒಂದು ದಂಧೆನ ಒಂದು ಬರ್ತಾ ಎಲ್ಲಾನು ತೆರಳ್ತಾ ಇರುವಾಗ, ಅವಾಗ ಗಾಯತ್ರಿ ದೇವಿ ಆಗಿ ನಿಮ್ಮ ಒಂದು ಜೆ ಪಿ ಮನೆಗೆ ಬಂದುಬಿಟ್ಟು ಎಲ್ಲ ಡ್ರಾಮಾ ಮಾಡ್ತಾ ಇದ್ರೆ ಅಂತಂದು ನನಗೆಲ್ಲ ಗೊತ್ತು. ಭಾರ್ಗವಿಯವರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೇ ಬಿಟ್ಟರು. ಕೊನೆಗೂ ಗಾಯತ್ರಿ ದೇವಿನ ಅಲಿಯಾಸ್ ಗಂಗಾನ ಜೈಲಿಗೆ ಹಾಕ್ತಾರೆ, ಗಲ್ಲು ಶಿಕ್ಷೆಯನ್ನು ಕೂಡ ಕೊಡ್ತಾಳೆ. ಇತ್ತ ಕಡೆ ಇಲ್ಲಿ ಶಕ್ತಿ ಪ್ರಸಾದ್ಗೂ ಅರೆಸ್ಟ್ ವಾರೆಂಟ್, ಅವರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇತ್ತ ಕಡೆ ಇಲ್ಲಿ ಭಾರ್ಗವಿ ಅನ್ಕೊಂಡ ಹಾಗೆ ಅವರ ಮಾವನಾದಂಥ ಜೆ ಪಿ ಪಾಟೀಲ್ನ ಬಿಡುಗಡೆ ಮಾಡ್ತಾರೆ. ಕೊನೆಗೂ ಇಲ್ಲಿ ಜೆ ಪಿ ಪಾಟೀಲ್ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಖುಷಿ ಆಗುತ್ತೆ. ಈ ಒಂದು ಕೇಸ್ ಸೋಲ್ತಾಳೆ ಅಂತಂದು ಎಲ್ಲರೂ ಅನ್ಕೊಂಡಿದ್ರೆ ಭಾರ್ಗವಿನ ಪಾರ್ಥ ಅವರು ಮಾತ್ರ ನಂಬಿದ್ರು. ಆಮೇಲೆ ಅರ್ಜುನ್ ನಿರ್ಮಲಾ ಅಂತಂದು ಬಂದ ತಕ್ಷಣ ಇಲ್ಲಿ ಅಪ್ಕೊಂಡ್ಬಿಡ್ತಾನೆ. ಡ್ಯಾಡ್ ಅಂತಂದು ನಿರ್ಮಲು ಜೆ ಪಿ ಅಂತಂದು ತಪ್ಕೊತಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ನನ್ನ ಒಂದು ನಂಬಿಕೆನ ಉಳಿಸ್ಕೊಂಡ್ಬಿಟ್ಟು ನೀನು ನನ್ನ ಜೆ ಪಿನ ಕಾಪಾಡಿದೆ ಅಂತಂದು ನಿರ್ಮಲ ಅವರು ಕೂಡ ಖುಷಿಯಲ್ಲಿ ಭಾರ್ಗವಿನ ತಪ್ಕೊಂಡ್ಬಿಡ್ತಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ಅನ್ಕೊಂಡಾಗೆ ಅವರ ಮಾವನ್ನ ಕರ್ಕೊಂಡು ಬಂದು ಇಲ್ಲಿ ಗಂಗಾಗೆ ಜೈಲಿಗೆ ಗಲ್ಲು ಶಿಕ್ಷೆ ಆಗುವ ಒಂದು ಶಿಕ್ಷೆ ಕೊಡುತ್ತೆ. ಇವತ್ತಿನ ಇಲ್ಲಿ ಸೋಮವಾರದ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಪುಟ್ಟ ಅನಿಸಿಕೆ ತಿಳಿಸಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಯಾವುದು ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.